21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಿರತರಾಗಿದ್ದಂಥ ವಾಂಗ್ಚುಕ್ರನ್ನ ಇದೀಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೀಟ್ನಲ್ಲಿ ಆದಂಥ ಅಕ್ರಮದ ಕುರಿತಂತೆ 21 ದಿನಗಳಿಂದ ನಿರಂತರವಾಗಿ ಉಪವಾಸದಲ್ಲಿದ್ದರು. ಅವರ ಆರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಇತ್ತು. ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಧರಣಿ ಸ್ಥಳದಿಂದ ಕರೆದೊಯ್ದಿದ್ದಾರೆ ಪೊಲೀಸರು. ಮಫ್ತಿಯಲ್ಲಿ ಬಂದಿದ್ದಂಥ ಪೊಲೀಸರಿಂದ ವಾಂಗ್ಚುಕ್ರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಹೈಕೋರ್ಟ್ ನಿರ್ದೇಶನ ಇದೆ ಅಂತ ಪೊಲೀಸರು ಹೇಳ್ತಾರೆ. ವಾಂಗ್ಚುಕ್ ಶಿಫ್ಟ್ ವೇಳೆ ಭಾರಿ ಹೈಡ್ರಾಮಾ ಕೂಡ ನಡೆದಿದೆ ಸ್ಥಳದಲ್ಲಿ. ಪೊಲೀಸರನ್ನ ಪ್ರತಿಭಟನಾ ನಿರತರು ತಡೆದಿದ್ದಾರೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ವಾಂಗ್ಚುಕ್ರನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆರೋಗ್ಯದಲ್ಲಿ ಮತ್ತಷ್ಟು ಕ್ಷೀಣಿಸ್ತಾ ಇತ್ತು. ಹಾಗಾಗಿ ಅವರನ್ನ ಹೈಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿತು. ಆರೋಗ್ಯದಲ್ಲಿ ಏರುಪೇರಾದರೆ, ಹೆಚ್ಚು ಕಡಿಮೆ ಆದರೆ ಯಾರ ಗತಿ, ಯಾರ ನೇರ ಹೊಣೆ ಅಂತೆಲ್ಲ ಪ್ರಶ್ನೆ ಮಾಡಿತು. ಅದರಂತೆ ಇದೀಗ ಪೊಲೀಸರು ಹೈಕೋರ್ಟ್ ನಿರ್ದೇಶನದಂತೆ ಆಸ್ಪತ್ರೆಗೆ ಅವರನ್ನು ಕರೆದೊಯ್ಯಲಾಗಿದೆ. ಸ್ಥಳದಲ್ಲಿ ಪ್ರತಿಭಟನಾ ನಿರತರ ಹಾಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಜೊತೆಗೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಯಿತು. ಅದನ್ನು ಪೊಲೀಸರು ಕಂಟ್ರೋಲ್ಗೆ ತಂದಿದ್ದಾರೆ. पुलिस वाले फोर्स कर रहे हैं पे ये पुलिस वाले फोर्स कर रहे हैं पुलिस वाले फोर्स कर रहे हैं पे ये पुलिस वाले फोर्स कर रहे हैं पे नहीं पुलिस जबरदस्ती कर रही है यहाँ पे पुलिस जबरदस्ती कर रही है यहाँ पे पुलिस जबरदस्ती कर रही है यहाँ पे हाथापाई हो रहा है हाथापाई हो रहा है सीजेपी के प्रोटेस्ट में हाथापाई हो रहा है सर क्यों क्यों सीजेपी के प्रोटेस्ट में हाथापाई हो रहा है फोर्सफुली आने की कोशिश कर रहे हैं यहाँ पे फोर्सफुली आने की कोशिश कर रहे हैं यहाँ पे ಎಸ್ ಈಗ ಆಸ್ಪತ್ರೆಗೆ ಸೋನಂ ವಾಂಗ್ಚುಕ್ ಅವರನ್ನ ಶಿಫ್ಟ್ ಮಾಡುವಂತಹ ಸಂದರ್ಭದ ಚಿತ್ರಣ ಇದು. ನೀಟ್ ಮಾಫಿಯಾ ಖಂಡಿಸಿ, ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಸತತ 20 ದಿನಗಳಿಂದ ನಡೆಸ್ತಲೇ ಇದ್ದಂತಹ ಉಪವಾಸ ಸತ್ಯಾಗ್ರಹ ಇದು. 20ನೇ ತಾರೀಕೇನು ಅವರು ಹೋಗೋದಕ್ಕೆ ಧರಣಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿವರೆಗೂ ಕೂಡ ನಾನು ಇದೇ ರೀತಿಯಲ್ಲಿ ಉಪವಾಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದು. ಈಗ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಕಣ್ಣೀರು ಹಾಕಿದ್ದಾರೆ. ವಾಂಗ್ಚುಕ್ಗಾಗಿ ದೀಪ್ಗೆ ಕಣ್ಣೀರು. ಕಾಕ್ರೋಚ್ ಪಕ್ಷದ ಸ್ಥಾಪಕ ಅಭಿಜಿತ್ ದೀಪ್ಗೆ ಪರವಾಗಿ ಬೆಂಬಲಕ್ಕೆ ನಿಂತು ನೀಟ್ ಪರೀಕ್ಷೆಯಲ್ಲಾದಂಥ ಅಕ್ರಮವನ್ನು ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ವಾಂಗ್ಚುಕ್ ಪ್ರತಿಭಟಿಸ್ತಾ ಇದ್ರು. ಅವರ ಬೆಂಬಲಕ್ಕೆ ನಿಂತದ್ದು ದೀಪ್ಗೆ ಅವರಿಗೆ ಬಹಳ ದೊಡ್ಡದಾದಂತಹ ಬೆಂಬಲವನ್ನು ಬಲವನ್ನು ತುಂಬಿತ್ತು. ಈಗ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರೋದ್ರಿಂದಾಗಿ ಅಭಿಜಿತ್ ದೀಪ್ಗೆ ಕಣ್ಣೀರು ಹಾಕಿದ್ದಾರೆ. ಮಫ್ತಿಯಲ್ಲಿ ಬಂದಿದ್ರು ಪೊಲೀಸರು, ಶಿಫ್ಟ್ ಮಾಡಿದ್ದಾರೆ ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ. ಅಂದರೆ ಹೈಕೋರ್ಟ್ನ ನಿರ್ದೇಶನ ಇದೆ. ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ, ಇದು ಸರಿಯಲ್ಲ, ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕಳವಳ ಕೂಡ ವ್ಯಕ್ತಪಡಿಸಿತ್ತು ಕೋರ್ಟ್. ಜೊತೆಗೆ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಬೇಕು ಅಂತಲೂ ಕೂಡ ಆಗ್ರಹಿಸಿತ್ತು, ಸೂಚನೆಯನ್ನು ಕೊಟ್ಟಿತ್ತು. ಹೈಕೋರ್ಟ್ ಸೂಚನೆಯಂತೆ ಬಂದಂತಹ ಪೊಲೀಸರು ಮಫ್ತಿಯಲ್ಲಿ ಬಂದು ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೊಂಚ ಹೈಡ್ರಾಮಾ ನಡೀತು. ಜೊತೆಗೆ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಕಣ್ಣೀರು ಹಾಕಿದ್ದಾರೆ.